ಸಕ್ಕತ್ತೈತು. ಮಾತ್ ಕಮ್ಮಿ ಬೈಗಳ ಜಾಸ್ತಿ ನಮ್ದು. ಏನಂತೀರಿ? ನಮ್ಮ ಅಣ್ಣನ ಮಗ ಇಲ್ಲ, ಆ ಬಡ್ಡಿ ಮಗ ಊರಿಗೆ ಹೋಗೋಣ, ಅವನೇ ತಂದಿಟ್ಟಿದ್ದು ಜಾಮೂನು ನಾವು ತಿಂತ ಇದ್ವಿ ಇವತ್ತು ಮಾಡ್ಬಿಟ್ಟು. ಅಪ್ಪ ದೇವ್ರೆ, ನಮ್ಮ ತಾಯಿನಿಗೆ ಮಾಡಕ್ ಬರಲ್ಲ. ಸಂತ್ಯಾ ಏನು ಇದ? ಕರೆಕ್ಟ್. ಇವಾಗ ಎಣ್ಣೆ ಹಾಕುವ ಸಮಯ. ಖಾರ ಹಾಕೋಣ ಜಾಮೂನ್ಗೆ, ಸಕ್ಕರೆ ಉಪ್ಪ ಖಾರ ಹಾಕ್ಲಿ. ಕನ್ನಡಿಗ ಅಂತಾರಲೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಕಿಚನ್ಯಾಗಿಂದ, ನಮ್ಮ ಮನ್ಯಾಗಿಂದ. ಇವತ್ತು ಚೂರು ಅಡುಗೆ ಮಾಡ್ಬೇಕೈತಿ ಸ್ಪೆಷಲ್ ಆಗಿ. ಬೆಳಗ್ಗೆ ಏನು ಶಾವಿಗೆ ಬಾತ್ ಮಾಡಿದ್ದೆ, ಚೂರು ಉಳ್ದೈತೆ. ಮತ್ತು ನೀನೇ ಮಾಡಿರೋ ಸಾಂಬಾರು ಐತೆ, ರೈಸ್ ಇಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಫ್ರೆಂಡು ಸರಿ ನಮ್ಮ ಬ್ರದರ್ ಮೊನ್ನೆ ಗುಲಾಬ್ ಜಾಮೂನ್ ತಂದಿದ್ದ ಪ್ಯಾಕೆಟು. ಎಷ್ಟು ಗ್ರಾಮ್ ಐತಿ ಇದು? ಇದು ನೋಡೋಣ. ಎಷ್ಟು ಗ್ರಾಮ್ ಐತಪ್ಪ ಇದು? ಎಲ್ಲೈತೆ ಇದು ಗೊತ್ತೇ ಆಗ್ತಾ ಇಲ್ಲ ನನಗೆ. ಇವಾಗ ನಾನು ಮಾಡಲ್ಲ, ನಮ್ಮ ಫ್ರೆಂಡ್ ಸಂತು ಮಾಡ್ತಾನೆ. ಹಾಯ್ ಸಂತು, ನಮಸ್ಕಾರ ಮಾಡಿ. ಈ ಕಡೆ ಹಾಯದ್ರು ಮಾಡಿ, ಗುಂಡ್ಯಾದ್ರು ಹಾಕೊಳ್ಳೋದು ಗುಂಡಾಗಿರ್ತಾರ ಕಾಣ್ತಿದ್ಯಾ. ಅವ್ರ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಕೇಳ್ತಾವಣೆ ಯಾವ ಥರ ಮಾಡ್ಬೇಕಂತ. ಲೌಡ್ ಸ್ಪೀಕರ್ ಇಡೋ, ನೋಡು ನಿಮ್ಮ ಲೌಡ್ ಸ್ಪೀಕರ್ ಇಡೋ, ಲೌಡ್ ಸ್ಪೀಕರ್ ಕೇಳಿ. ನಿಮ್ಮ 2 ವಾಟ್ಗ ಸಕ್ರೆ ನೀರ್ ಇಟ್ಟು ಹಾಕೋದು ಪಾಕ್ ಮಾಡ್ಲಕ್ಕ. ಒಂದ್ ಪ್ಯಾಕೆಟ್ ಅಂದ್ರೆ 20-30 ಆಗಿಲ್ಲ. ಹಾಕ್ಯಾನ ಹಾಕವು ಸಣ್ಣ ಪ್ಯಾಕೆಟ್ ಐತದ. ನೀರ ಅಟ್ಟ ಒಂದ್ ಅರ್ಧ ವಾಟ್ಕ ಹಾಕ್ರಿ. ಅರ್ಧ ವಾಟ್ಕದಾಗ ಏನಾಗುದ? ಸಾಲಾಗಿಲ್ಲ, ಸುಟ್ಟ ಹೋಗ್ತೈತಿ. ಹಲೋ ಮಾತಾಡ. ಹಲೋ ಸುಭಾಸ್ ಅದೇನೆ. ಹಲೋ ಅಂಟಿ, ಅಲ್ಲಿ ಕಾಕರ ಸುಭಾಸ್ ಅದೇನ್ರಿ? ಈಗ ಜಾಮೂನ್ ಮಾಡತ್ರ ಹೆಂಗ್ ಮಾಡೋ ಸ್ವಲ್ಪ ಹೇಳ್ರಿ. ಯೂಟ್ಯೂಬ್ ನೋಡಿ, ಯೂಟ್ಯೂಬ್ ನೋಡ್ಬಿಟ್ಟು ಮಾಡೋನ್ರಿ. ಹೌದ್ರಿ, ಸಕ್ರಿ ಉಪ್ಪ ಖಾರ ಹಾಕ್ಲಿ. ಇಲ್ರಿ ಮಾತಾಡ ಖಾರನ ಹಾಕಣತ್ತನ್ರಲ್ಲ, ಮತ್ತೆ ಉಪ್ಪು ಹಾಕಣತನ. ಇಲ್ಲ ಸಕ್ರೆ ನೀರ ಕಕ್ಕೋರಿ, ಎಲ್ಲಕ್ಕೇನ್ರಿ? ಎಲ್ಲಕ್ಕಿ ಮತ್ತೆ ಸಕ್ರೆ ರೀ. ಗಪ್ಪ ಮಾತಾಡ, ಏನೇನು ಹೇಳ್ಬೇಡು. ಫಸ್ಟ್ ಟೈಮ್ ಮಾಡತ್ತೀವಿ ಜಾಮೂನ್. ಕರ್ದ ಕೊಬ್ಬರಿ ಐತೆ, ತೆಂಗಿನಕಾಯಿ ಐತೆ. ನೋಡಿ ಸ್ನೇಹಿತರೆ, ಮಾಂತೇಶನವ್ರ ಸಾರಿ ನಮ್ಮ ಸಂತೋಷನವ್ರ ಅಣ್ಣ ಏನೇನು ಹೇಳ್ತಾನೆ ಖಾರ ಹಾಕ್ಬೇಕಂತೆ. ವಿಡಿಯೋ ಮಾಡತ್ತೀನಿ ಅಣ್ಣ, ಅದಕ್ಕೆ ಹೇಳತ್ತೀನಿ. ಆಮೇಲೆ ನೀ ನಮ್ದು ವಿಡಿಯೋ ನೋಡ. ಆಯ್ತು ತಗೋ, ಇಡ್ಲಿ. ಆಯ್ತು ತಗೋ ಮಾಡ್ತೀವಿ. ಉಪ್ಪು ಹಾಕ್ಬೇಕೇನು ಸಕ್ಕರೆ ಹಾಕ್ಬೇಕೇನ? ಈಗಲ್ಲ ಸಕ್ರೆ ಪಾಕ್ 2 ಚಮಚ ಖಾರ ಹಾಕೊಂಡು ಜಾಮೂನ್ಗೆ. ಆಯ್ತು ತಗೋಣ. ಆಯ್ತು ಹಾಗ ಸಪ್ರೇಟ್. ಇಲ್ಲ ಖಾರ ಇಲ್ಲ ಮಣಿ ಖಾರ ಹಾಕೋದ ಚಿಲ್ಲಿ ಪೌಡರ್ ಹಾಕೊಂಡು ಹೇಳ. ನಾಳೆ ರಾತ್ರಿ ನಾಳೆ ಬೆಳಗ್ಗೆ ಇದ್ರೆ ಸಾಕು, ಕೆಳಗಿಂದ ಒರಿಬೇಕೇನ? ನಮ್ ಸ್ಪೆಷಲ್ ಜಾಮೂನ್ ಇದು. ನಮ್ಮ ಅಂತೇಶನ ಹೇಳ್ತಾವ್ರೆ ಕೇಳಿ, ಸ್ಪೆಷಲ್ ಖಾರ ಆಗಿರ ಹಾಕ್ಬೇಕಂತ ಸ್ನೇಹಿತರೆ. ನೀವು ಇವಾಗ ನೀರ್ ಹಾಕ್ತಾ ಇದ್ದೇನೆ. ಬರೀ ಬ್ಯಾಚಲರ್ಸ್ ಅಷ್ಟೇ ತಿನ್ಬೇಕು, ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಕೊಡಬೇಡ್ರಿ. ಮಂತೇಶನ ಸಜೆಸ್ಟ್ ಕೊಡ್ತಾವಣ್ಣ ನಮಗೆ, ಅಂದ್ರೆ ಸಂತೋರ್ ಅಣ್ಣ. ನೋಡ್ರಿ ಇರೋಣ ಮಾಡ್ಬಿಟ್ಟ ವಿಡಿಯೋ ಕಳಿಸ್ತೀನಿ ನೋಡ. ನಾವು ತಿನ್ನೋರ್ಲ. ವಾಟ್ ಸ್ವೀಟ್. ಇಲ್ಲ ರಿವ್ಯೂ ನೋಡ್ರಿ ಹೆಂಗ್ ಮಾಡ್ತಾನೆ. ಏನ್ ಮಾಡುದು? ಸರಿ ಎಣ್ಣೆ ಕಾಸ್ಬೇಕಂತ ಇದು ಎಣ್ಣೆ ಹಾಕ್ಬಿಟ್ಟು ಸಿಗ್ತೀನಿ ಸ್ನೇಹಿತರೆ. ಇವಾಗ ಬಿಸಿನೀರು ಇಟ್ಟಿದ್ದೀನಿ. ಬಿಸಿ ಅಂದ್ರೆ ಸಕ್ಕರೆ ಹಾಕಕ್ಕೆ. ಸಕ್ಕರೆ ಹಾಕ್ಬಿಡೋಣ ಫಸ್ಟು. ಎಷ್ಟು ಹಾಕೋದು ಸಕ್ಕರೆ? ಎಷ್ಟು ಹಾಕೋನು? ನಮ್ಗೆ ಗೊತ್ತಾಗ್ತಲ್ಲ ಸಕ್ಕರೆ ಲಿಮಿಟು. ಸಕ್ಕರೆ ಹಾಕ್ತಾ ಇದ್ದೀನಿ ಅಂದ್ರೆ ಪಾಕಿಗೆ, ಇದು ಪಾಕ್ ಮಾಡೋಕ್ಕೆ.
ನಮ್ಗೆ ಹಿಂಗೆ ಹಾಕೋಣ ಎಷ್ಟು ಬೀಳುತ್ತೆ ಸ್ವೀಟ್ ಆದ್ರೆ ಸಾಕಲ್ಲ. ಜಾಸ್ತಿ ಸ್ವೀಟ್ ಆದ್ರೆ ಚಲೋ. ಮತ್ತು ಈ ಕಡೆ ಇವಾಗ ಎಣ್ಣೆ ಕರಿಬೇಕಾಗಿದೆ, ಅದಕ್ಕೆ ಆ ಕಡೆ ಪಾಕ್ ರೆಡಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಎಣ್ಣೆ ನಮ್ಮ ಹತ್ರ ಇದನ್ನಿಲ್ಲ, ಅದೇನತ್ರ ಅದಕ್ಕೆ ಇದನ್ನ ಮಾಡೋದ ಚಾನ್ಸ್ ತೆಗಿಯೋದ್ನಾಗ ಚಮಚೆ ತೆಗಿದ್ನ ನಮ್ಮ ಹತ್ರ ಸ್ಪೂನ್ ಐತೆ, ಸ್ಪೂನ್ ಇದನ್ನ ಮಾಡ್ತೀವಿ. ಎಣ್ಣೆ ಎಷ್ಟು ಹಾಕೋಣ ಹೇಳು? ಹಾಕಿದ್ವಿ. ನಾನು ಕಬಾಬ್ ಮಾಡೋಕೆ ಎಣ್ಣೆ ಎಷ್ಟು ಹಾಕಿದ್ದು ಅಷ್ಟು ಹಾಕ್ಬೇಕಂತೆ. ನೋಡೋಣ ಹೆಂಗಾಗುತ್ತೋ ಏನೇನಾಗುತ್ತೋ. ಇದ್ರಲ್ಲೊಂದು ಚಿಕ್ಕ ಸ್ಪೂನ್ ಹಾಕೋಣ, ಇಲ್ಲ ಐತಲ್ಲ ಚಿಕ್ಕ ಸ್ಪೂನು ಅಲ್ಲಾಡ್ಸಕ್ಕೆ. ಬೇಡ ಗೋಧಿ ಹಿಟ್ಟು ಬೇಡ, ಬರೀ ಏನೈತೆ ಅದರಲ್ಲೇ ಮಾಡೋದು. ಎಣ್ಣೆ ಹಾಕಿಬಿಡೋಣ, ಗ್ಯಾಸ್ ಫುಲ್ ಇಟ್ಬಿಟ್ಟು ಬೇರೆ ಸುಟ್ಟು ಮಾಡಿಬಿಡೋಣ. ಇವಾಗ ಎಣ್ಣೆ ಹಾಕ್ತೀನಿ. ಎಷ್ಟು ಎಣ್ಣೆ ಹಾಕ್ಬೇಕಂತ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ಎಣ್ಣೆ ಕುದೀತಾ ಇರಬೇಕು. ಈ ಥರ ಮಾಡ್ತಾನೆ ಉಂಡಿನ ತಟ್ಟೆದಲ್ಲಿ ಇಟ್ಬಿಡು ಸಂತು. ಉಂಡೆ ಮಾಡಿ ಸಕ್ಕರೆ ಆಯಿತು, ಸಕ್ಕರೆ ಜಾಗಕ್ಕೆ ಇಟ್ಬಿಡೋಣ. ಇವಾಗ ಎಣ್ಣೆ ಹಾಕುವ ಸಮಯ. ಪುದು ಎಣ್ಣೆ ಎಷ್ಟು ಬೇಕಂತ ನಮ್ಮ ತಾಯಿನೂ ಗೊತ್ತಿಲ್ಲ, ಒಟ್ಟು ನನ್ನ ಅಂದಾಜು ನಾವೇ ತಾನೇ ಮತ್ತೆ ಅಡುಗೆ ಮಾಡಿ. ಸಂತೋಷ ನೋಡು ಎಣ್ಣೆ ಎಣ್ಣೆನ ಇವಾಗ ಸ್ವಲ್ಪ ಸಕ್ಕರೆನ ಹಾಗೆ ಪಾಕನ ಅಲ್ಲಾಡಿಸ್ತಾ ಇರಬೇಕು. ಸಕ್ಕರೆ ಪೂರ್ತಿ ಕರಗಬೇಕಲ್ಲ, ಅದಕ್ಕೆ ಲಾಸ್ಟಿಗೆ ಹಾಕೋಕ್ಕೆ. ಇದರಲ್ಲಿ ಅಲಚ್ಚದು ಇದರಲ್ಲಿ ಹಾಕೋದು ಪಾಕನೇ ಹಾಕ್ತೇನೆ. ಈಗ ಹಾಕ್ತೀನಿ ರೀ. ಇದು ಸ್ನೇಹಿತರೆ ಏಲಕ್ಕಿ ಬೀಜ ಹಾಕ್ತಾಯಿದ್ದೀನಿ ಒಂಚೂರು ಅಷ್ಟೇ. ಇವಾಗ ಅಲ್ಲಾಡಿಸ್ತಾ ಇರೋಣ, ಚೂರು ಪಾಕೆಲ್ಲ ನೀರಾಗಬೇಕಲ್ಲ ಅದಕ್ಕೆ. ಈ ಕಡೆ ಎಣ್ಣೆ ಕುದಿಸ್ತಾ ಇದ್ದೀವಿ. ಅದು ಹೆಂಗಾಗುತ್ತೋ ಗೊತ್ತಿಲ್ಲ ನಮ್ಮ ತಾಯಿಗೆ. ಸಕ್ಕರೆನೇ ಕರಗೋಯ್ತಲ್ಲೋ ನೋಡು, ಸಕ್ಕರೆ ಟೇಸ್ಟ್ ನೋಡು. ಇಲ್ಲಿ ನಾನೇ ಕೊಡ್ಬೇಕು ನೋಡ್ತೀನಿ ರೀ. ಹಾಗೆ ಚೂರು ಸಕ್ಕರೆ ಕಮ್ಮಿ ಇದೆ, ಚೂರು ಹಾಕೋಣ. ಏನಾಗಲ್ಲ, ಸ್ವೀಟ್ ಇತ್ತಂದ್ರೆ ಏನೂ ಆಗಲ್ಲ. ಬಾಕ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಬಯಕ ಬಿಡ್ರಿ. ನಾವು ಉತ್ತರ ಕರ್ನಾಟಕ ಭಾಷೆದವ್ರ ಸರಿ ಜನ, ಮಾತು ಕಮ್ಮಿ ಬೈಗಳ ಜಾಸ್ತಿ ನಮ್ದು. ಏನಂತೀರಿ ಅದಕ್ಕೆ? ಇವಾಗ ಫುಲ್ ಪಾಕ್ ರೆಡಿ ಆಗ್ತೈತೆ. ಇಲ್ಲಿ ನಮ್ಮ ಅಣ್ಣ ಬಂದು ಗುಂಡು ಉಂಡೆ ಮಾಡಿ ಇಡ್ತಾವಣೆ ಜಾಮೂನ್ದು. ಅಂತೆ ಜಾಮೂನ್ ಮಾಡತ್ತೆ, ಉಂಡೆ ಮಾಡತ್ತೆ. ಯಾರು ಉಂಡೆ ಮಂಬು ಸುಳಿ ಮಗ ಅಂದ್ರೆ ಇವನೇ ನೋಡ್ರಿ. ನಮ್ಮ ರೂಮ್ನಾಗ ಇರೋವಂದ್ರೆ ಇನ್ನೇ ಬಿಟ್ರೆ ಏನೇನು ಮಾಡ್ತೀವೋ ಗೊತ್ತಿಲ್ಲ. ರೂಮ್ನಾಗ ಆಲ್ಮೋಸ್ಟ್ ಇವತ್ತು ಜಾಮೂನ್ ಮಾಡತ್ತೀವಿ. ಫಸ್ಟ್ ಟೈಮ್ ಟ್ರೈ ಮಾಡತ್ತೀವಿ. ಇದು ನಾ ಅಂತೂ ಫಸ್ಟ್ ಟೈಮ್ ಮನ್ಯಾಗ ಮಾಡಿ ತಿಂದೀನಿ, ಹೊರಗೆ ತಿಂದೀನಿ. ಆದ್ರೆ ನಮ್ಮ ಸ್ವಂತ ಕೈಯಾರ ನಾ ಇಲ್ಲಿ ಮಾಡತ್ತೀನಿ. ರೆಡಿ ಮಾಡ್ತಾರೋದು ಅವನು. ನೋಡೋಣ ಅದು ಹೆಂಗೆ ಮಾಡ್ತಾನಂತ. ಇಷ್ಟು ನೋಡಿ ಈ ಸೈಡ್ ಮಾಡೋನೆ. ಆದರೆ ನಮ್ಮ ಸೈಡು ಅದು ಚೆನ್ನಾಗಿ ಅಂತಾರೆ, ಇದನ್ನ ಅಂತಾರಲ್ಲ, ಅದು ಕೆರೆಯೋದಿಲ್ಲ. ಅದಕ್ಕೆ ಇದರಲ್ಲೇ ಮಾಡ್ತಾ ಇದ್ವಿ. ಹಾಗೆ ಸ್ಪೂನಿಂದ ತಗೊಂಡು ಸ್ಪೂನಿಂದ ಮಾಡೋದು. ಹೆಂಗಾಗುತ್ತೋ ಗೊತ್ತಿಲ್ಲ. ಇವಾಗ ಇಟ್ಟರೆ ಸ್ವಲ್ಪ ತಿನ್ನೋದು ಯಾವಾಗ ಮಾಡಿಬಿಟ್ಟು 6-7 ಗಂಟೆ ಬೇಕಾ? ಅಂದರೆ ಇವಾಗ ಮಾಡಿರೋದನ್ನ ಸಂಜೆ ತಿನ್ಬೇಕಂತ ನಾನಿಲ್ಲಪ್ಪ. ಹಾಕಿದ ತಕ್ಷಣ ಈ ಕಡೆ ಹಾಕಿದ್ವಾ ಈ ಕಡೆ ತಿಂತಾ ಇರಬೇಕು. ರೆಡಿಮೇಡ್ ಏನದು ಜಾಮೂನು. ಖಾರ ಸ್ವಲ್ಪ ಹಾಕ್ತೇನೆ ನೋಡಿ. MTR ಮಸಾಲ ಹಾಕ್ತಗೋ. MTR ಜಾಮೂನ್ ಆಗೈತಿ, MTR ಮಸಾಲ ಸಂತೆ. ಸ್ವಲ್ಪ ಖಾರ, ಚೂರು ಖಾರ ಮಾಡೋಣ. ಟೇಸ್ಟ್ ಹೆಂಗೆ ಬರುತ್ತೆ ನೋಡೋಣ ಸಂತೆ. ಪಾಕಂತರೂ ರೆಡಿ ಆಯ್ತು ಸ್ನೇಹಿತರೆ ಫುಲ್ಲು. ಹೌದಾ? ಪಾಕ ಆರ್ಬೇಕಾ ಮತ್ತೆ? ಓಹೋ ಹಾಗೆ ಅದು ಹಿಡಿಬೇಕಲ್ಲ ಜಾಮೂನ್. ಆದರೆ ಎಣ್ಣೆ ಸ್ವಲ್ಪ ಗ್ಯಾಸ್ ಜಾಸ್ತಿ ಇಟ್ಬಿಡೋಣ. ಆದರೆ ಎಣ್ಣೆ ಕುದಿಬೇಕಲ್ಲ ಅದಕ್ಕೆ. ಅದು ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ. ಅಣ್ಣಗೊಂಡು ಎಷ್ಟು ಜಾಮೂನ್ ಆಯಿತು? 2, 3, 4, 5, 6, 7, 8, 9, 10, 11, 12 ಜಾಮೂನ್ ಆಗೈತೆ. ಅದ್ರ ಚಿಕ್ಕದಾಗಿ ಮಾಡಿರೋದು. ಇದೆಷ್ಟು ಇದನ್ನೈತೆ ಗೊತ್ತಾಗ್ತಲ್ಲ. 180 ಗ್ರಾಮಾ ಎಲ್ಲೈತೆ? 100 ಗ್ರಾಮ್ಸ್. ಸಾರಿ 180 ಗ್ರಾಮ್ಸ್ ಇರೋದೇನು ಮಾತ್ರ. ಬರ್ರಿ ಜಾಮೂನ ಉಂಡೆ ರೆಡಿ ಮಾಡೋಣ ಅನ್ಸಂತು. ಇವಾಗ ಎಣ್ಣೆ ಕಾದ್ಮೇಲೆ ಬಿಡಬೇಕಾದ್ರೆ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ಉಂಡೆ ಬಿಡುವ ಸಮಯ. ಉಂಡೆ ಬಿಡ್ತಾ ಇದ್ದೀನಿ. ಉಂಡಿನೂ ಜಾಮೂನು ಏನೋ ಒಂದು. ಓ ಸಾರಿ. ಸಂತ್ಯಾ ಏನು ಇದ? ಕರಗಾಗತ್ತ. ಪ್ಲೇಟ್ ತಗೊಳ್ಳು. ಅಪ್ಪ ದೇವ್ರೆ, ನಮ್ಮ ತಾಯಿನಾಗ ಮಾಡಕ್ ಬರಲ್ಲ. ಇಷ್ಟು ಬೇಗ ಇದನ್ನಾಗತ್ತೆ ಇದು? ಇಷ್ಟಿಷ್ಟ? ಸರಿ ಬಿಡು. ಫಸ್ಟ್ ಇದೆ ಕರ್ರಗಾಯ್ತು. ಇವಾಗ ಸಂತು ಬಿಡ್ತಾವಣೆ. ಇರು ಅಷ್ಟೊಂದು ಹಾಕ್ಬೇಡ ಸಂತ್ಯ. ಇರಿ ಅದು ಹೆಂಗಾಗುತ್ತೋ ಗೊತ್ತಿಲ್ಲ. ನಮ್ಮ ತಾಯಿನಿಗೂ ಹಿಡಿತಾ ಇರೋದು ಅಷ್ಟೇ. 2 ಹಾಕು. ತೆಗಿಲ್ಲ.
ಹೆಂಗೆ ಆಗುತ್ತೆ ಗೊತ್ತಿಲ್ಲ. ಜಾಮೂನ್ ಮಾಡ್ತಾ ಇದ್ವಿ, ಸ್ಮೆಲ್ ಬಂತಲ್ಲ ಜಾಮೂನ್ ಥರ. ಮತ್ತೆ ಹಾಂ ಹ್ಞೂ ಕರೆಕ್ಟ್ ಇದೆಯೋ ಡಾರ್ಲಿಂಗ. ನಿನ್ನ ಅವಳ ಕೈ ಅಲ್ಲ ಸಾವಕಾಶ ಇಲ್ಲ. ಹಾಂ ಬಿಡು, ಹಂಗೋ ಹೆಂಗೋ ಮಾಡ್ತಾ ಇದ್ವಿ ಜಾಮೂನು ಸ್ನೇಹಿತರೆ. ಅದು ಹೆಂಗಾಗುತ್ತೋ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ಎಷ್ಟು ಸೈತಿ ತಾಯೇನು ತಾನು. ತೆಗಿಲ್ಲ ನೋಡ್ರಿ, ಹಿಂಗೆ ಮಾಡತ್ತೆ ಇರಿ, ಎಲ್ಲ ಆದ್ಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಈ ಥರ ಆಗ್ಬೇಕಂತ ಅಂದ ನಮ್ಮ ಫ್ರೆಂಡ್, ಈ ಥರ ಮಾಡಿದ್ದೆ ನಾನು. ಅದಕ್ಕೆ ಮತ್ತೆ ಫುಲ್ ಎಣ್ಣೆಯಲ್ಲಿ ಹಾಕಿಬಿಟ್ಟಿದ್ದೆ. ಇವಾಗ ಅದು ಹೆಂಗೆ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ. ಪಾಕ್ ಅಂತೂ ರೆಡಿ ಆಗಿಬಿಟ್ಟಿದೆ. 1-2 ಜಾಮೂನ್ ಮಾತ್ರ ಫಸ್ಟಕ್ಕೆ ಸ್ವಲ್ಪ ಇದನ್ನಾಗಿರೋದು. ಅದು ಬಿಟ್ರೆ ನೋಡ್ರಿ ಏನು ಭಾರಿ ಆಗಿಬಿಟ್ಟು. ಇದು ನಮ್ಮ ಪಾಕ್ ಮಾಡೋ ವಿಧಾನ. ಪಾಕ್ ಅಂತೀನಿ ಸರ್, ಜಾಮೂನ್ ಮಾಡುವ ವಿಧಾನ. ಸಾಕು ಕರಕ್ಲಾಗ್ಲತ್ತು ತೆಗಿ. ಸ್ನೇಹಿತರೆ ಇಷ್ಟು ಜಾಮೂನ್ ರೆಡಿ ಮಾಡಿದ್ವಿ. 1 2 3 4 5 6 7 8 9 10 11 12 13 14 15 16 17 18 19 20 21 ಅದೊಂದು ಅದ್ರಲ್ಲಿ ಒಂದು ಐತೆ 22 ಜಾಮೂನ್ ಮಾಡಿದ್ದೀವಿ ಫಸ್ಟ್ ಟೈಮ್. ಇವಾಗ ಪಾಕನ ಅದು ಪಾತ್ರೆದಲ್ಲಿ ಸಾಲಲ್ಲ ಅಂತ ಇನ್ನೊಂದು ಪಾತ್ರೆದಲ್ಲಿ ಹಾಕ್ತಾ ಇದ್ದಾನೆ. ಈ ಜಾಮೂನ್ ಹೊಡೆದ್ಬಿಟ್ಟೆ ಅದ ಏನು ಅದ್ರ ಟೇಸ್ಟ್ ಬರ್ತೈತಿ ಎಲ್ಲ ಕಡೆ. ನನ್ನ ಮಗ ಬಡ್ಡಿ ಮಗ ನನ್ನ ಫ್ರೆಂಡು ಒಂದು ಜಾಮೂನ್ ಹೊಡೆದ್ಬಿಟ್ಟವನೆ. ತೆಗಿ ನೋಡಿ ಟೇಸ್ಟ್ ನೋಡೋಣ. ಫಸ್ಟ್ ಸುಟ್ಟೆ ಇರು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಅದಿನ್ನ ನೀವು ಪಾಕಿನಾಗ ಅದು ಇದನ್ನ ಆಗಿರಲ್ವ? ಹೌದಾ? ಸಂಜಿಕನ ಅದ್ ನಿನಗೆ ತಿನ್ನಕ್ ಬರುತ್ತೆ. ಹೌದಾ? ಸಕ್ಕತ್ತೈತು. ಕುಡಿ ನುರಿ ಬೇಕಂದ್ರೆ ಕುಡಿಲತ್ತೆ ಜಾಮೂನು ಫಸ್ಟು. ಹಂಗದ್ಯಾ ರಿವ್ಯೂ ಕೊಡು. ಇನ್ನ ಇದು ಬ್ರೆಡ್ ತಿಂದಾಗಲ್ಲ ಆಯ್ತು ಮಗನ, ಸಂಜೆ ಆಗ್ಬೇಕದಿಲ್ಲ. ಹೌದಾ? ನೀರು ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಪ್ರಕಾರ ಅದು ಬಿಸಿಯಲ್ಲೇ ಪಾಕಲ್ಲಿ ಹಾಕೋದು ಏನೋ. ಅದು ನೀನು ಹೊಡೆದ ಅದು ಆಟೋಮೆಟಿಕ್ ಹೊಡೆದೋಗಿರೋದು ಆ ಜಾಮೂನು. ಬಿಸಿ ನೀರೇ ಹಾಕಿ ಅದು ಪಾಕಿತ್ತಲ್ಲ, ನನ್ನ ಮಗ ಇದ್ರಲ್ಲಿ ಹೊಡೆದ್ಬಿಟ್ಟವನೆ. ಪರವಾಗಿಲ್ಲ, ಮಾಡಿರೋರು ತಿನ್ನಬೇಕು. ಈ ಥರ ಆಗಿತ್ತು ನೋಡ್ರಿ ಸ್ನೇಹಿತರೆ ಜಾಮೂನು. ಇವತ್ತು ಜಾಮೂನ್ ಬ್ಲಾಗ್ ಆಗಿತ್ತು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೀವು ಯಾವಾಗ ಥರ ಬ್ಯಾಚುಲರ್ ರೂಮ್ನಲ್ಲಿ ಇದ್ದಾಗ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಅಣ್ಣನ ಮಗ ಇಲ್ಲ, ಆ ಬಡ್ಡಿ ಮಗ ಊರಿಗೆ ಹೋಗೋಣ, ಅವನೇ ತಂದಿಟ್ಟಿದ್ದು ಜಾಮೂನು ನಾವು ತಿಂತಾ ಇದ್ವಿ. ಇವತ್ತು ಮಾಡಿಬಿಟ್ಟು ಅವ್ನು ಬರೋಷ್ಟರಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನಾವಂತ ತಿಂದು ಖಾಲಿ ಮಾಡ್ತೀವಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಟಾಟಾ ಬಾಯ್.